ಎಲ್ಲರಿಗೂ ನಮಸ್ಕಾರಗಳು. ಸೀರೆ ಫಾಲನ್ನು ಹಾಕುವಾಗ ದಪ್ಪ ಇರೋರಿಗೆ ಮತ್ತು ಸಣ್ಣ ಇರೋರಿಗೆ ಎಷ್ಟು ಇಂಚ್ ಬಿಟ್ಟು ನಾವು ಫಾಲನ್ನು ಹಾಕಬೇಕು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಫಾಲನ್ನ ಯಾವ ರೀತಿ ಹಾಕೋದು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಾಲನ್ನು ನೀವು ರಾತ್ರಿ ಇಡೀ ಚೆನ್ನಾಗಿ ನೀರಲ್ಲಿ ನೆನೆಸಿಡಿ. ಹಾಗೆ ಬೆಳಗ್ಗೆ ಕಲರ್ ಎಲ್ಲ ಹೋಗೋ ಹಾಗೆ ವಾಶ್ ಮಾಡಿ ಆ ನಂತರ ಐರನ್ ಮಾಡಿ ನೀವು ಸ್ಟಿಚ್ಚನ್ನು ಮಾಡಬೇಕು. ಐರನ್ ಮಾಡದೆ ನೀವು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ನಾವು ದಪ್ಪ ಇರೋರಿಗೆ ಎಷ್ಟು ಇಂಚು ಬಿಡಬೇಕು ಅಂತ ತಿಳಿಸ್ತೀನಿ. ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಜಿಗ್ಜಾಗನ್ನು ಮಾಡ್ಕೊಳ್ಳಿ. ದಪ್ಪ ಇರೋವಂಥವ್ರಿಗೆ 15 ಇಂಚು ಬಿಟ್ಟು ನೀವು ಫಾಲನ್ನು ಹಾಕ್ಕೊಳ್ಳಿ. ಸಣ್ಣ ಇರೋರಿಗೆ 11ರಿಂದ 12 ಇಂಚು ಒಳಗಡೆ ನೀವು ಫಾಲನ್ನ ಬಿಟ್ಟು ಹಾಕ್ಕೊಳ್ಳಿ. ಸಣ್ಣ ಇರೋರಿಗೆ ನೀವು ಜಾಸ್ತಿ ಬಿಟ್ಬಿಟ್ಟು ಹಾಕಿದ್ರೆ ಅದು ಸೆರಗೋರ್ಗು ನಿಮಗೆ ಫಾಲ್ ಬಂದ್ಬಿಡುತ್ತೆ. ಮೇಲೆ ನೆರಿಗೆಯಿಂದ ಇನ್ನೂ ಮೇಲ್ಗಡೆನೇ ಫಾಲ್ ಬರುತ್ತೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇರೋದು. ನೀಟಾಗಿ ಒಂದು 15 ಇಂಚಿಗೆ ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಆಮೇಲೆ ನೀವು ಫಾಲನ್ನು ಹಾಕ್ಕೊಳ್ಳಿ. ಫಾಲ್ನ ನೀವು ಶಿಂಕ್ ಮಾಡಿ ನೀಟಾಗಿ ಐರನ್ ಮಾಡಿ ಇಟ್ಕೊಂಡು ನೀವು ಫಾಲ್ನ ಹಾಕಿದ್ರೆ ನೋಡಿ, ಈ ಥರ ರಿಂಕಲ್ಸು ಒಂದು ಚೂರು ಬರೋದಿಲ್ಲ. ಇಷ್ಟು ನೀಟಾಗಿ ಬರುತ್ತೆ. ನೀವೇನು ಮಾಡ್ತೀರಾ, ಐರನ್ ಮಾಡಲ್ಲ, ಶಿಂಕ್ ಮಾಡಲ್ಲ, ಅಲ್ಲಿ ತಗೊಂಡು ಬಂದು ಹಾಗೆ ಹಚ್ತೀರಾ. ಆಮೇಲೆ ಅವ್ರು ಒಂದು ಸತಿ ನೀರಿಗೆ ಹಾಕಿದ್ರೆ ಎಲ್ಲ ರಿಂಕಲ್ಸ್ ಬರುತ್ತೆ. ಆವಾಗ ನಿಮಗೆ ಫಾಲ್ ನೀವು ಕರೆಕ್ಟಾಗಿ ಹಾಕಿಲ್ಲ ಅಂತ ಅವರು ಕಂಪ್ಲೇಂಟ್ನು ಕೂಡ ಮಾಡ್ತಾರೆ ಕಸ್ಟಮರು. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇರೋದು. ನೋಡಿ, ಸೀರೆನ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಫಾಲನ್ನು ಈ ರೀತಿ 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೀರೆ ಉಲ್ಟಾ ಇರಬೇಕು. ಫಾಲು ನೋಡಿ, ಇಲ್ಲಿ ಸ್ಟಿಚ್ ಎಲ್ಲ ಬಂದಿರುತ್ತೆ ನೋಡಿ ಒಂದು ಸೈಡು, ಅದನ್ನು ಒಳಗಡೆ ಹೋಗೋ ಥರ ಮಾಡ್ಕೊಳ್ಳಿ. ಈ ಥರ ಈ ರೀತಿ ಇಟ್ಟು ನೀವು ನಾನು ಎಷ್ಟು ಇಂಚ್ ಹೇಳಿದ್ದೀನಿ ಅಷ್ಟು ಇಂಚನ್ನ ಬಿಡಿ. ಸಣ್ಣ ಇರೋರಿಗೆ ಒಂದು 11 ಇಂಚು ಬಿಡಿ. ದಪ್ಪ ಇರೋರಿಗೆ 15 ಇಂಚನ್ನ ಬಿಟ್ಟು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ನೀಟಾಗಿ ಇರಬೇಕು, ಸ್ಟ್ರೈಟ್ ಇಟ್ಕೊಂಡಿರಬೇಕು. ಒಳಗಡೆ ಎಲ್ಲೂ ರಿಂಕಲ್ಸ್ ಬರಬಾರ್ದು. ಸೀರೆನಲ್ಲಿ ನಿಧಾನವಾಗಿ ಎಡ್ಜಲ್ಲೇ ನೀವು ಹಾಕಿ ಸೇಮ್ ಕಲರ್ ದಾರ ತಗೊಳ್ಳಿ. ಆವಾಗಲೇ ನಿಮಗೆ ನೀಟಾಗಿ ಕಾಣಿಸೋದು. ಸ್ಟ್ರೈಟಾಗಿ ಈ ಥರ ಸ್ಟಿಚ್ಚನ್ನ ಮಾಡ್ಕೊಂಡು ಬನ್ನಿ. ಆದಷ್ಟು ಎಷ್ಟು ನಿಧಾನವಾಗಿ ನೀವು ಮಾಡ್ತೀರೋ ಅಷ್ಟು ಒಳ್ಳೆಯದು. ಬಟ್ಟೆನ ಎಳೆದಾಡಬೇಡಿ. ನೀವು ಈ ರೀತಿ ಬಟ್ಟೆ ಎಳೆದಾಡದೆ ನೀಟಾಗಿ ಕೊಡಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಎಡ್ಜಲ್ಲಿ ಈ ಥರ ಸ್ಟಿಚಿಂಗನ್ನು ಹಾಕ್ಕೊಳ್ಳಿ. ಎಷ್ಟು ನೀಟಾಗಿ ನೀವು ಮಾಡ್ತೀರೋ ಅಷ್ಟೇ ಕಸ್ಟಮರು ಕೂಡ ನಿಮಗೆ ಜಾಸ್ತಿ ಆಗ್ತಾರೆ. ಹಾಗೆ ಒಂದು ಸೈಡು ಆ ಥರ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ತಿರುಗಿಸ್ಕೊಂಡು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ದೊಡ್ಡ ಹೊಲಿಗೆ ಬರುತ್ತಲ್ಲ, ಅದರಲ್ಲಿ ಸೆಟ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಎಮ್ಮಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿ ಬಟ್ಟೆನ ನೋಡಿ, ಸೀರೆ ಇರುತ್ತಲ್ಲ ಇದನ್ನ ಹಿಂದೆ ಹಿಂಗೆ ಹಾಕ್ಕೊಳ್ಳಿ. ಕೆಳಗಡೆ ಚಾಪೆನ ಏನಾದರೂ ಹಾಕ್ಕೊಂಡಿರಿ, ಇಲ್ಲಾಂದರೆ ಸೀರೆಗಳೆಲ್ಲ ಗಲೀಜಾಗುತ್ತೆ. ಸ್ಟ್ರೈಟ್ ಇರಬೇಕು ಬಟ್ಟೆ ಎಲ್ಲ ನೀಟಾಗಿ. ಸೀರೆನೂ ಈ ರೀತಿ ಮೇಲೆ ಇಲ್ಲೊಂದು ದೊಡ್ಡ ಹೊಲಿಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಮ್ಮಿಂಗನ್ನ ಮಾಡ್ತಿರಲ್ಲ, ಎಮ್ಮಿಂಗ್ ಮಾಡಿದ್ಮೇಲೆ ಈ ದೊಡ್ಡ ಹೊಲಿಗೆನ ಬಿಚ್ಚಿ. ನಾನು ಆದಷ್ಟು ಬಟ್ಟೆಗಳಿಗೆ ಸ್ಟಿಚ್ಚನ್ನೇ ಹಾಕ್ಕೊಡೋದು. ಇಲ್ಲಿ ನೋಡಿ, ಈ ಥರ ಹಿಂದೆ ಮುಂದೆ ಎಳಿಬೇಡಿ. ನೀಟಾಗಿ ಈ ರೀತಿ ಕೊಡ್ತಾ ಹೋಗಿ, ಅವಾಗ ಕ್ಲೀನಾಗಿ ಬರುತ್ತೆ. ಎಳೆದಾಡಿದ್ರೇ ನಿಮಗೆ ಬಟ್ಟೆ ಕ್ರಾಸ್ ಆಗಿಬಿಡೋದು. ಸೀರೆ ಕ್ರಾಸಾಗಿ ಫಾಲ್ ನೀಟಾಗಿ ಕೂತ್ಕೊಳ್ಳಲ್ಲ. ಒಂದೊಂದು ಸಾರಿ ತೆಳುವು ಬಟ್ಟೆನ ನಾವು ಸ್ಟಿಚ್ ಮಾಡೋವಾಗ ಕ್ರಾಸಾಗಿ ಬಂದುಬಿಟ್ಟಿರುತ್ತಲ್ಲ, ಅದಕ್ಕೆ ಏನು ಮಾಡಬೇಕು, ಅಲ್ಲಲ್ಲೇ ಒಂದು ನರ್ಗೆನ ಕೊಡಬೇಕು. 1-2 ನರ್ಗೆ ಕೊಟ್ಟರೆ ಅವಾಗ ನೀಟಾಗಿ ಬರುತ್ತೆ. ನೋಡಿ, ಈ ಥರ ತಿರುಗಿಸ್ಕೊಂಡು ನೀಟಾಗಿ ಒಂದೊಂದು ಸ್ಟಿಚ್ಚನ್ನ ಹಾಕ್ಕೊಂಬಿಡಿ. ನಿಮಗೆ ಎಮ್ಮಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದನ್ನು ಬಿಚ್ಚಿ. ನಾನು ಆದಷ್ಟು ಎಲ್ಲ ಸೀರೆಗೂ ಸ್ಟಿಚ್ಚೇ ಮಾಡಿಬಿಡ್ತೀನಿ. ನೋಡಿ, ಅವ್ರ ಕಸ್ಟಮರ್ಗೆ ಹೇಳ್ತೀನಿ, ಆದಷ್ಟು ನೀವು ಸ್ಟಿಚ್ಚನ್ನೇ ಮಾಡಿಸ್ಕೊಳ್ಳಿ, ಇದು ಬಿಚ್ಚೋಗಲ್ಲ. ಎಮ್ಮಿಂಗ್ ಮಾಡಿದ್ರೆ ಬಿಚ್ಚೋಗುತ್ತೆ, ಇದು ಮಾಡಿದ್ರೆ ಬಿಚ್ಚೋಗಲ್ಲ ಅಂತ ಹೇಳಿ ನಾನು ಆದಷ್ಟು ಸ್ಟಿಚ್ಚನ್ನೇ ಮಾಡಿ ಕೊಡ್ತೀನಿ.